ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಆಸುಪಾಸಿನ ಅರಣ್ಯ ಪ್ರದೇಶದಲ್ಲಿ ಪ್ರೆಸೆಂಟ್ ನಾನೀಗ ಗ್ರೌಂಡ್ ರಿಪೋರ್ಟ್ ಮಾಡುವ ಸಲುವಾಗಿ ಬಂದಿದ್ದೀನಿ. ಕಾರಣ ಇಷ್ಟೇ, ಬೆಂಗಳೂರಿನಲ್ಲಿ ಕೂತ್ಕೊಂಡು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ಮಾಡುವಂಥ ಸಂದರ್ಭದಲ್ಲಿ ಎಷ್ಟೋ ಬಾರಿ ನಾನೇ ಕೂಡ ಕಳವಳವನ್ನು ವ್ಯಕ್ತಪಡಿಸಿದ್ದೀನಿ. ಕಾರಣ ಏನು ಅಂತಂದರೆ, ಒಂದಷ್ಟು ಮಾಹಿತಿಗಳಿಂದ ನಾನು ನಿಮ್ಮ ಮುಂದೆ ಪ್ರತಿದಿನ ವಿಡಿಯೋ ಮಾಡಿ ಇಡ್ತಿದ್ದು. ಇವತ್ತು ಇಷ್ಟು ಸಿಕ್ಕಿದೆ, ಇವತ್ತು ಹೀಗೆ ಆಗಿದೆ, ಇವತ್ತು ಹಾಗೆ ಆಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೆ. ಹಾಗೆಯೇ ಒಂದಷ್ಟು ವಿಡಿಯೋಗಳಲ್ಲಿ ಕೂಡ ನಾನು ಕೂಡ ಸ್ಪಷ್ಟವಾಗಿ ಹೇಳಿದ್ದೆ, ಸಾಧ್ಯವಾದರೆ ಆ ಒಂದು ಜಾಗಕ್ಕೆ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಅಂತ. ಆ ಕಾರಣದಿಂದ ಅಲ್ಲಿ ಕೂತು ಮಾಡುವಂಥ ಸಂದರ್ಭದಲ್ಲಿ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ಕೂಡ ಮಾಡಿದರೆ ಅದು ಎಷ್ಟೋ ವೀಕ್ಷಕರ ವಿಶ್ವಾಸವನ್ನು ಕಳೆದುಕೊಂಡಾಗ ಆಗುತ್ತೆ ಅನ್ನುವಂಥ ಒಂದು ಕಾರಣದಿಂದ ಈ ಒಂದು ಸ್ಥಳಕ್ಕೆ ಬಂದು ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದ್ದೀನಿ. ಬಹುಶಃ ಇವತ್ತಿನಿಂದ ಎಷ್ಟು ದಿನ ಸಾಧ್ಯವಾಗುತ್ತೆ ಅಷ್ಟು ದಿನ ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಕಾರಣ ಏನು ಅಂತಂದರೆ, ಗ್ರೌಂಡ್ ರಿಪೋರ್ಟ್ನಲ್ಲಿ ಅಥವಾ ಸ್ಥಳದಿಂದ ವರದಿ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನು ನಾವೇ ಕಣ್ಣಾರೆ ಗಮನಿಸುವುದರಿಂದ ಜನರಿಗೆ ವಿಶ್ವಾಸಪೂರ್ವಕವಾಗಿ ನಾವು ಹೇಳ್ಬೋದು, ಇದನ್ನು ನಾವು ಕಂಡು, ಇದನ್ನು ನಾವು ಗಮನಿಸ್ತೋ, ಇದನ್ನು ನಾವು ಕೇಳಿದ್ದು ಅಂತ. ಪ್ರೆಸೆಂಟ್ ಇವತ್ತಿನ ಏನೇನು ನಡೀತು, ಈ ಒಂದು ಉತ್ಖನನ ಕಾರ್ಯದಲ್ಲಿ ಎಷ್ಟು ಗುಂಡಿಗಳನ್ನು ಬಗೆದಿದ್ದಾರೆ, ಈ ಕ್ಷಣದವರೆಗೆ ಎಷ್ಟು ಪಾಯಿಂಟ್ಗಳನ್ನು ಬಗೆದಿದ್ದಾರೆ, ಎಲ್ಲವನ್ನೂ ಕೂಡ ಸಂಜೆಯ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಆದರೆ ಅದಕ್ಕಿಂತ ಮೊದಲು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಜಾಗದಲ್ಲಿದ್ದೀನಿ. ಇಂಪಾರ್ಟೆಂಟ್ ಅನ್ನುವಂಥದ್ದು ನನ್ನ ಹೇಳಿಕೆಯ ಪ್ರಕಾರ ಅಲ್ಲ, ಬದಲಿಗೆ ಅನಾಮಿಕ ಅಥವಾ ಸಾಕ್ಷಿದಾರ ಅಥವಾ ಭೀಮಾ ಈಗಾಗಲೇ SIT ಅಧಿಕಾರಿಗಳ ಹತ್ರ ಇಲ್ಲೆಲ್ಲೂ ಸಿಗ್ತಿಲ್ಲ ಅಂತಂದರೆ ಬನ್ನಿ ಅಲ್ಲಿಗೆ ಹೋಗೋಣ ಅಂತ ಹೇಳಿದನಂತೆ. ಕಾರಣ ಏನು ಅಂತಂದರೆ, ಈ ಒಂದು ಜಾಗದಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ವಿಶ್ವಾಸದಿಂದ ಈಗಾಗಲೇ ಅಧಿಕಾರಿಗಳು 8ನೇ ಪಾಯಿಂಟ್ನ ಮುಗಿಸುವಂತಹ ಪ್ರಕ್ರಿಯೆಯಲ್ಲಿದ್ದಾರೆ. ಸಮಯ ಈಗ 5 ಗಂಟೆ ಆಗಿದೆ. ಇನ್ನೇನು ಮುಗೀತು ಅಂತ ಅಂದ್ಕೊಳ್ಳಿ. 9ಕ್ಕೆ ಇವತ್ತು ಬರ್ತಾರ ಅಥವಾ ನಾಳೆ ಬರ್ತಾರ, ಕಾದು ನೋಡಬೇಕು. ಪ್ರೆಸೆಂಟ್ ನನಗಿರುವಂಥ ಜಾಗ ಬಂದು ಭೀಮಾ ಗುರುತು ಮಾಡಿರ್ತಕ್ಕಂಥ 9ನೇ ಪಾಯಿಂಟ್ನಲ್ಲಿ ನೀವು ಗಮನಿಸಬಹುದು. ಅಲ್ಲಿ ಪೊಲೀಸರ ಆ ಒಂದು ಟೇಪ್ನ ಚೌಕಿಯನ್ನು ಕೂಡ ಹಾಕಿದ್ದಾರೆ, ಸುತ್ತುವರೆದಂತೆ ಆ ಮರಕ್ಕೆ ಸೇರಿ ಕಟ್ಟಿದ್ದಾರೆ ಅದನ್ನು. ಹಾಗಾಗಿ ಈ ಒಂದು ಜಾಗದಲ್ಲಿ 9, ಇಲ್ಲಿಂದ ಮುಂದೆ ಹೋದರೆ ಅಲ್ಲಿ ಪೊಲೀಸರು ನಿಂತಿರುವಂಥ ಜಾಗ ಅಲ್ಲಿ ಗಮನಿಸಿದ್ರೆ ನೀವು, ಅಲ್ಲಿ ಕೂಡ 10ನೇ ಪಾಯಿಂಟನ್ನು ಗುರುತು ಮಾಡಿದ್ದಾನೆ. ಅಲ್ಲಿಂದ ಮುಂದೆ ಹೋದರೆ 11ನೇ ಪಾಯಿಂಟು, ಅಲ್ಲಿಂದ ಮುಂದೆ ಹೋದರೆ ಒಂದು ಚೂರು 12ನೇ ಪಾಯಿಂಟು. ಸೊ ಹಾಗಾಗಿ ಈ 4 ಜಾಗಗಳಲ್ಲಿ ಬಗೆದಷ್ಟು ಸಿಗುತ್ತವೆ ಅಸ್ಥಿಪಂಜರಗಳು, ಮೂಳೆಗಳು, ಕಳೇಬರ, ಅವಶೇಷ, ಅದಕ್ಕೆ ಸಂಬಂಧಪಟ್ಟ ಅವ್ರು ಹಾಕಿದ್ದಂಥ ಬಟ್ಟೆ ಆಗಿರ್ಬೋದು, ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥ ವಿಶ್ವಾಸ, ಭರವಸೆ ಅವನಿಗಿದೆ. ಆತನ ಮೇಲೆ ಖಂಡಿತವಾಗಿಯೂ ನಾವು ಭರವಸೆಯನ್ನು ಇಡಲೇಬೇಕು. ಕಾರಣ ಈಗಾಗಲೇ 3ನೇ ದಿನದ ಉತ್ಖನನ ಕಾರ್ಯವು ಮುಗಿಯುವಂತಹ ಹಂತಕ್ಕೆ ತಲುಪಿದೆ. ಈಗಾಗಲೇ 2 ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಈ ಒಂದು ಸಮಾಧಿ ಅಗೆಯುವಂತಹ ಪ್ರಕ್ರಿಯೆಯಲ್ಲಿ ಮೊನ್ನೆ 5ರಿಂದ 6 ಮೂಳೆಯ ತುಣುಕುಗಳು, ನಿನ್ನೆ 12 ಮೂಳೆಯ ಪೀಸ್ಗಳು, ಅದು ಓರ್ವ ವ್ಯಕ್ತಿಗೆ ಸಂಬಂಧಪಟ್ಟಿದ್ದ, 2ರಿಗೆ ಸಂಬಂಧಪಟ್ಟಿದ್ದ, 3 ಜನಕ್ಕೆ ಸಂಬಂಧಪಟ್ಟಿದ್ದ, ಅಥವಾ 17 ಜನಕ್ಕೆ ಸಂಬಂಧಪಟ್ಟಿದ್ದ, ಗೊತ್ತಿಲ್ಲ. ತನಿಖೆಯ ನಂತರ DNA ಟೆಸ್ಟ್ ಆದ ನಂತರ ಈ ಮೂಳೆ ಒಬ್ಬನಿಗೆ ಸಂಬಂಧಪಟ್ಟಿದ್ದು, ಈ ಒಂದು ಮೂಳೆಯ ಪೀಸ್ ಒಬ್ಬನಿಗೆ ಸಂಬಂಧಪಟ್ಟಿದ್ದು, ಎಲ್ಲವೂ ಕೂಡ ಆಚೆ ಬರುತ್ತೆ. ಹಾಗಾಗಿ ಭೀಮಾ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಪ್ರಕಾರ, ನಿನ್ನೆ ಸಿಕ್ಕಿರ್ತಕ್ಕಂಥ ಒಂದಷ್ಟು ಅವಶೇಷಗಳ ಪ್ರಕಾರ ಆತನ ಮೇಲೆ ನಾವು ವಿಶ್ವಾಸವನ್ನು ಇಡಬೇಕಾಗುತ್ತೆ. ಈ ಒಂದು ಜಾಗದಲ್ಲಿ ಯಾಕೆ ನಿಮಗೆ ವಿಶೇಷವಾದ ವರದಿಯನ್ನು ನಾನು ಗ್ರೌಂಡ್ ರಿಪೋರ್ಟ್ ಮೂಲಕ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಒಂದು ಜಾಗ ಬಂದು ನದಿ ತಟದಿಂದ ಸುಮಾರು ಏನಿಲ್ಲ ಅಂತಂದ್ರೂ ಒಂದು 200ರಿಂದ 300 ಮೀಟರ್ ದೂರದಲ್ಲಿದೆ. ಆ ಜಾಗದಲ್ಲಿ ನಿನ್ನೆ ಸಿಕ್ಕಂಥ ಮಾಹಿತಿ ಪ್ರಕಾರ ಯಾಕೆ ಸಿಗಲಿಲ್ಲ ಆರಂಭದ ದಿನಗಳಲ್ಲಿ ಅವಶೇಷಗಳು ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಕೆಲವು ನಮ್ಮ ವೀಕ್ಷಕರ ಪ್ರಕಾರ ಅವತ್ತು ನಾಗರ ಪಂಚಮಿ ಇದ್ದಿದ್ದರಿಂದ ಭೂಮಿ ಅಗೆಯಬಾರದಿತ್ತು, ಭೂಮಿ ಅಗೆದರೆ ಅವತ್ತು ತುಂಬ ಕಷ್ಟ, ಆ ಕಾರಣದಿಂದ ಫೇಲ್ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಬಂದಿತ್ತು. ಆದರೆ ಆ ಜಾಗದಲ್ಲಿ ಈಗಾಗಲೇ ಸುಮಾರು ಬಾರಿ, ಹಲವು ಬಾರಿ ಪ್ರವಾಹ ಬಂದಿದ್ದರಿಂದ, ಯಾಕೆಂದರೆ ನದಿ ತಟ ಆಗಿರೋದ್ರಿಂದ ನೀವು ಗಮನಿಸ್ಬೋದು, ಇಲ್ಲಿ ನೀರು ಹೋಗ್ತಾ ಇರುವಂಥದ್ದು ಒಂದು ಸಣ್ಣ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ. ಬಟ್ ಮಣ್ಣಿನ ಸವಕಳಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ಬೋದು. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆ ಒಂದು ನದಿ ಹರಿತಾ ಇರೋದ್ರಿಂದ ಬಹುಶಃ ಈ ಹಿಂದೆ ಹಲವು ಬಾರಿ ಭೀಮಾ ಅಬ್ಸ್ಕ್ಯಾಂಡ್ ಆಗಿರುವಂಥದ್ದು 2014ರಲ್ಲಿ. ಆತ ಈ ಒಂದು ಜಾಗದಲ್ಲಿ ಕೆಲಸ ಮಾಡ್ತಿದ್ದಂಥದ್ದು ನೈರ್ಮಲ್ಯ ಕಾರ್ಮಿಕನಾಗಿ 1994ರಿಂದ 2014ರಲ್ಲಿ. ಆತ ಈಗ ಬಂದಿರತಕ್ಕಂಥದ್ದು 2025ರಲ್ಲಿ. ಹೆಚ್ಚು ಕಡಿಮೆ 11 ವರ್ಷಗಳ ಹಿಂದೆ ಆತ ಬಂದಿರತಕ್ಕಂಥದ್ದು ಈ ಒಂದು ಜಾಗಕ್ಕೀಗ 11 ವರ್ಷಗಳ ನಂತರ. ಸೊ ಆ ಒಂದು ಜಾಗದಲ್ಲಿ 11 ವರ್ಷಗಳ ನಡುವೆ ಏನೇನೆಲ್ಲ ಆಗೋಗಿದೆಯೋ ಗೊತ್ತಿಲ್ಲ. ಆತ 11 ವರ್ಷಗಳ ಹಿಂದೆ ಊತಾಕಿದ್ನ, 15 ವರ್ಷಗಳ ಹಿಂದೆ ಊತಾಕಿದ್ನ, 20 ವರ್ಷಗಳ ಹಿಂದೆ ಊತಾಕಿದ್ನ ಗೊತ್ತಿಲ್ಲ. ಬಟ್ ಒಂದಷ್ಟು ಬಾರಿ ಆ ಪ್ರವಾಹಕ್ಕೋ ಅಥವಾ ನೆರೆ ಬಂದಿರೋ ಕಾರಣಕ್ಕೋ ಕೊಚ್ಚಿಕೊಂಡು ಹೋಗಿರಬಹುದು, ಮಣ್ಣಿನ ಸವಕಳಿ ಆಗಿರಬಹುದು, ಆ ಕಾರಣದಿಂದ ಸಿಗದೇ ಇರಬಹುದು. ಆದರೆ ಆತನಿಗೆ ವಿಶ್ವಾಸವಿರುವಂಥ ಈ ಒಂದು ಜಾಗ ಯಾಕೆ ಅಂತಂದರೆ, ಇಲ್ಲಿ ಯಾವುದೇ ರೀತಿಯ ಪ್ರವಾಹಕ್ಕಾಗಲಿ ಕೊಚ್ಕೊಂಡು ಹೋಗಿರುವಂಥದ್ದಾಗಲಿ ಏನೂ ಕೂಡ ಆಗಿರುವುದಿಲ್ಲ ಅನ್ನುವಂತಹ ವಿಶ್ವಾಸವನ್ನು ಆತ ಹೇಳಿದೆ. ಹೇಗೆ ಅಂದರೆ, ಮೊದಲನೇ ದಿನ ಈ ಒಂದು ಉತ್ಖನನ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಭೀಮನ ಮೇಲಿದ್ದಂಥ ಒಂದು ನಂಬಿಕೆ ಒಂದು ಚೂರು ಕಡಿಮೆ ಆಗ್ತಾ ಬಂತು. ಯಾಕೆಂತಂದರೆ ಎಲ್ರಿಗೂ ಕೂಡ ಒಂದು ಕುತೂಹಲ, ಒಂದು ಅನುಮಾನ. ಯಾರೋ ಓರ್ವ ವ್ಯಕ್ತಿ ಬಂದು ಸಂಚಲನ ಸೃಷ್ಟಿ ಮಾಡುವಂಥ ಹೇಳಿಕೆ ಕೊಟ್ಟಿದ್ದಾನೆ, ನಿಜವೋ ಸುಳ್ಳ ಗೊತ್ತಿಲ್ಲ. ಸರ್ಕಾರವು ಕೂಡ ಒಂದು ತನಿಖಾ ತಂಡವನ್ನು ರಚನೆ ಮಾಡಿದೆ, ಅದರ ನೇತೃತ್ವವನ್ನು ನಾವು ವಹಿಸ್ಕೊಂಡಿದ್ದೀವಿ. ಮೊದಲನೇ ದಿನ ನಮಗೇನೂ ಸಿಗ್ತಾ ಇಲ್ಲ, ಸುಳ್ಳು ಹೇಳ್ತಾವನ, ನಿಜ ಹೇಳ್ತಾವನ, ಇಲ್ಲ ಏನಾದ್ರು ಷಡ್ಯಂತ್ರ ಇದೆಯಾ, ಈ ರೀತಿ ಸಹಜವಾಗಿ ಮನುಷ್ಯರಾದ ಮೇಲೆ ಇದ್ದೇ ಇರುತ್ತೆ. ಆದರೆ ಭೀಮನಿಗೆ ಆ ಸಂದರ್ಭದಲ್ಲಿ ಇಲ್ಲೆಲ್ಲೂ ಸಿಗಲಿಲ್ಲ ಅಂದರೆ ಡೈರೆಕ್ಟಾಗಿ ಅಲ್ಲಿ ಹೋಗೋಣ ಬನ್ನಿ ಅಂತ ಹೇಳಿದಂತೆ. ಆ ಒಂದು ಜಾಗವೇ ಇದು. 9,
10, 11, 12 ಈ ಜಾಗಗಳಲ್ಲಿ ಬಗೆದಷ್ಟು ಸಿಗುತ್ತವೆ ಅಂತ ಹೇಳಿದ್ದಾನೆ ಭೀಮಾ. ಈ ಜಾಗದಲ್ಲಿ 1 ಸಿಗ್ತದ 2 ಸಿಗ್ತದ ಗೊತ್ತಿಲ್ಲ, ಇನ್ನು ಮುಂದಕ್ಕೆ ಹೋದರೆ 3 ಪಾಯಿಂಟ್ ಸಿಗುತ್ತೆ, ಅಲ್ಲೇ ಸಿಗುತ್ತೋ ಗೊತ್ತಿಲ್ಲ. ತದನಂತರ ನಿಮ್ಮನ್ನು ಒಂದು ಚೂರು ಮುಂದೆ ಕರ್ಕೊಂಡು ಹೋಗೋಂಥ ಪ್ರಯತ್ನ ಪಡ್ತೀನಿ. ಆ ಒಂದು ಜಾಗದಲ್ಲಿ 13ನೇ ಪಾಯಿಂಟ್ ಇದೆ. ರಸ್ತೆ ಮಾರ್ಗ ಮಧ್ಯದಲ್ಲೇ ಆ ಟೇಪನ್ನು ಹಾಕಿದ್ದಾರೆ ಪೊಲೀಸರು, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಈಗ ಪ್ರೆಸೆಂಟಿಗೆ ನಾವು 9, 10, 11, 12 ಈ ಒಂದು ಜಾಗದಿಂದ ಮುಗಿಸಿಕೊಂಡು ತದನಂತರ ಭೀಮನಿಗೆ ಇನ್ನೂ ಜಾಸ್ತಿ ವಿಶ್ವಾಸ ಇರುವಂಥ ಜಾಗ ಇದು. ಇದೊಂಥರ ಪ್ರೋ ಅಂತಂದರೆ ತಪ್ಪಾಗೋದಿಲ್ಲ. ಇದು ಅಂದರೆ ಅತ್ಯಧಿಕ ಶವಗಳನ್ನು ಹೂತು ಹಾಕಿರ್ತಕ್ಕಂಥ ಜಾಗ ಆಗಿರೋದ್ರಿಂದ ಅವತ್ತು ಪೊಲೀಸರು, ನೀವು ಗಮನಿಸ್ಬೋದು, ಅಲ್ಲಿ ಪೊಲೀಸರು ರಸ್ತೆ ಪಕ್ಕದಲ್ಲೇ ಕೂತಿದ್ದಾರೆ. ಆ ಒಂದು ಜಾಗಕ್ಕೆ ಭದ್ರತೆ ಕೊಡುವ ನಿಟ್ಟಿನಲ್ಲಿ ಆಟೋ ಬರ್ತಿದ್ದೆಲ್ಲ ಆ ಒಂದು ಜಾಗದಲ್ಲೇ 13ನೇ ಪಾಯಿಂಟ್ ಅಂತ ಮಾಡಿರುವಂಥದ್ದು. ಆ ಜಾಗದಲ್ಲಿ ಎಷ್ಟು ಶವಗಳು ಸಿಗುತ್ತೆ, ಎಷ್ಟು ಹೆಣಗಳನ್ನು ಹೂತು ಹಾಕಿದ್ದಾನೆ ಅಂತ ಗೊತ್ತಿಲ್ಲ ಇನ್ನೂ ನಿಖರವಾಗಿ. ಒಟ್ಟಾರೆಯಾಗಿ 50 ಅಡಿ ಅಂತರದಲ್ಲಿ ಆ ಒಂದು ಪೊಲೀಸ್ ಟೇಪನ್ನು ಹಾಕಿರೋ ಸಲುವಾಗಿ ನಾವು ಗಮನಿಸೋದಾದರೆ ಈ ಹಿಂದಿನ ಅಷ್ಟು ಪಾಯಿಂಟ್ಗಳಲ್ಲಿ ನಾವು ನಿಮಗೆ ತೋರಿಸ್ದೆ. ಏನೆಂದರೆ ಒಂದು 7 ಅಡಿ, ಒಂದು 8 ಅಡಿ ಉದ್ದ ಅಗಲ ಎರಡನ್ನೂ ಕೂಡ ಹಾಕಿರುವಂಥದ್ದನ್ನು. ಬಟ್ ಈ ಒಂದು ಜಾಗದಲ್ಲಿ ಈಗ ಆಲ್ರೆಡಿ ಬಹುಶಃ ಆ ಭೀಮಾ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಆ ಬಹುಶಃ ಕಂಬಗಳನ್ನು ನೆಟ್ಟಿರಲಿಲ್ಲ ಅಂತ ಅನಿಸುತ್ತೆ. ಈಗ ನೆಟ್ಟಿರಬಹುದು. ನಿಜಕ್ಕೂ ಒಂದು ಕ್ಷಣ ಗಾಬರಿ ಆಗುತ್ತೆ. ತೋರಿಸ್ತೀನಿ ನಾನು ಕೆಳಗಡೆ ಇಳಿದು ನಿಮಗೆ. ಸೊ ಇಷ್ಟೊತ್ತು ನಿಮಗೆ 9, 10, 11, 12 ಈ 4 ಸ್ಥಳಗಳಲ್ಲಿ ಪಾಯಿಂಟ್ ಮಾಡಿದಂಥ ಜಾಗಗಳಲ್ಲಿ ನಿಮಗೆ ಗ್ರೌಂಡ್ ರಿಪೋರ್ಟ್ ಮೂಲಕ ಒಂದಷ್ಟು ವರದಿಯನ್ನು ತೋರಿಸಿದೆ. ಪ್ರೆಸೆಂಟ್ ಈಗ ಇರುವಂತಹ ದೊಡ್ಡ ಜಾಗ, ಒಂದು ವಿಶಾಲವಾದ ಜಾಗ. ಬಹುಶಃ ನಾವು ಇದನ್ನು ಗಮನಿಸಿದ್ರೆ ಒಂದು 40 ಸ್ಕ್ವೇರ್ ಫೀಟ್ನಲ್ಲಿ ಮನೆ ಕಟ್ಟುವಂತಹ ಜಾಗ. ಅಷ್ಟೂ ಜಾಗಗಳಲ್ಲಿ ಒಂದು ಪೊಲೀಸ್ ಟೇಪನ್ನು ಹಾಕಿರುವಂಥದ್ದು. ಆ ಜಾಗದಲ್ಲಿ 13 ಅಂತ ಬೋರ್ಡನ್ನು ಇಟ್ಟಿರ್ತಕ್ಕಂಥದ್ದು ಇಲ್ಲಿ ನೀವು ಗಮನಿಸ್ಬೋದು ವೀಕ್ಷಕರಲ್ಲಿ. ಇಲ್ಲಿಂದ ಜಸ್ಟ್ ಒಂದು 100ರಿಂದ 200 ಮೀಟ್ರ್ ತಿರುಗಿದ್ರೆ ಆ ಕಡೆಗೆ ನೇತ್ರಾವತಿ ಸ್ನಾನಘಟ್ಟ ಕಾಣ್ತಾ ಇದ್ದೀನಿ, ನೀವು ನೋಡ್ಬೋದು ಅಲ್ಲಿ. ಈಗ ಅಲ್ಲಿ ಪೊಲೀಸರನ್ನು ಕೂಡ ಈ ಒಂದು ಜಾಗಕ್ಕೆ, ಈ ಒಂದು ಸ್ಥಳಕ್ಕೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಇಲ್ಲಿ ನೇಮಿಸಲಾಗಿದೆ. ಅವ್ರು ಕಂಪ್ಲೀಟಾಗಿ ಇದನ್ನು ಬೆಳಗ್ಗೆ 2 ಮತ್ತು ರಾತ್ರಿ 2 ಈ ಒಂದು ಸ್ಥಳಕ್ಕೆ ರಕ್ಷಣೆ ಕೊಡ್ತಾರೆ. ಕಾರಣ ಏನು ಅಂತಂದರೆ ಸಾಕ್ಷ್ಯ ನಾಶ ಆಗುವಂಥ ಪ್ರಯತ್ನ ಆಗ್ಬೋದು, ಅಥವಾ ಆರೋಪಿಗಳು ಅಥವಾ ಯಾರಿಗೆ ಸಂಬಂಧಪಟ್ಟಂಥವ್ರು ನೆಲ ಬಗೆದು ಏನಾದ್ರು ತೆಗೆಯುವಂತಹ ಆಗಬಹುದು ಅವಘಡ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಜಾಗಕ್ಕೆ ರಕ್ಷಣೆಯನ್ನು ಕೊಡಲಾಗಿದೆ. ಆ ಒಂದು ಸ್ಥಳದಿಂದ ಅಲ್ಲಿ ಪಾಯಿಂಟ್ ಮಾಡಿದ್ದಾರೆ ನೋಡಿ, ಅಲ್ಲಿ ಗೂಟವನ್ನು ಇಟ್ಟಿದ್ದಾರೆ. ಆ ಒಂದು ಸ್ಥಳದಿಂದ ಹೆಚ್ಚು ಕಡಿಮೆ ನನ್ನ ಪ್ರಕಾರ ಏನಿಲ್ಲ ಅಂದರೂ 45ರಿಂದ 50 ಅಡಿ ಉದ್ದ ಇದೆ. ಈ ರೀತಿ ಬಂದು ಹೆಚ್ಚು ಕಡಿಮೆ 50 ಅಡಿ ಇದೆ. ಸೊ ಏನಿಲ್ಲ ಅಂತಂದ್ರೂ 2,500 ಸ್ಕ್ವೇರ್ ಫೀಟ್ನಲ್ಲಿ ಈ ಒಂದು ಜಾಗದಲ್ಲಿ ಟೇಪನ್ನು ಹಾಕಿರಲಾಗತ್ತಂತೂ ಗೊತ್ತಿಲ್ಲ. ಇಷ್ಟೂ ಜಾಗದಲ್ಲಿ ಸಿಗುತ್ತಾ ಅಥವಾ ಬಗೆದಷ್ಟು ಜಾಗದಲ್ಲಿ ಸಿಗುತ್ತಾ ಗೊತ್ತಿಲ್ಲ. ಒಟ್ಟಾರೆಯಾಗಿ ಒಂದು ವಿಶ್ವಾಸ ಇದೆ, ಇಷ್ಟೂ ದಿನ ಉತ್ಖನನ ಕಾರ್ಯದಲ್ಲಿ ಎಷ್ಟು ಬಾಡಿಗಳ ಅವಶೇಷಗಳು ಅಂದರೆ ಮೂಳೆಯ ಪೀಸ್ಗಳು ಸಿಕ್ಕಿದ್ದಾವೆ, ಅದಕ್ಕಿಂತ ದುಪ್ಪಟ್ಟು ಈ ಒಂದು ಜಾಗದಲ್ಲಿ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಈಗ ಆಲ್ರೆಡಿ ಸಾಕ್ಷಿದಾರನಲ್ಲಿ ಅಥವಾ ಅನಾಮಿಕನಲ್ಲಿ ಅಥವಾ ಈಗ ಸಮಾಜ ಕರಿತಾ ಇದೆಯಲ್ಲ ಭೀಮಾ ಅನ್ನುವಂತಹ ವ್ಯಕ್ತಿಯಲ್ಲಿ ಇದೆ. ಆ ಸಲುವಾಗಿ ಪೊಲೀಸರು ನಿಜಕ್ಕೂ ಶಾಕ್ ಆಗಿರ್ತಾರೆ. ಡೆಫಿನೆಟ್ಲಿ ನಾನೇ ಅಲ್ಲಿಂದ ಇಲ್ಲಿ ಗಂಟ ಬರೋ ತನಕ, ಅಂದರೆ ಇದೇ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದ್ದು ಬೆಳಗ್ಗೆ ಬಂದಾಗಿನಿಂದ. ನನಗೆ ಒಂದು ಕ್ಷಣ ಈ ಒಂದು ಜಾಗವನ್ನು ನೋಡಿದ್ರೆ ಗಾಬರಿ ಆಗ್ತೈತೆ ಅಂತಂದರೆ, ಒಂಥರ ಒಂದು ಶಾಕ್ ಆಗ್ತೈತೆ ಅಂತಂದರೆ, ಬಹುಶಃ ಅವತ್ತು SIT ಅಧಿಕಾರಿಗಳು ಈ ಒಂದು ಜಾಗದಲ್ಲಿ ಭೀಮನನ್ನು ನಿಜಕ್ಕೂ ಅವತ್ತು ನಾನು ಗಮನಿಸ್ತಿದ್ದೆ. 2 ಗಂಟೆಗಳ ತಾಸು ಕಾಲ ಇಲ್ಲಿ ನಡೆದಿರ್ತಕ್ಕಂಥದ್ದು. ನಿಜಾನೇನಪ್ಪ ಇಷ್ಟೊಂದು ಜಾಗದಲ್ಲ, ಎಲ್ಲೆಲ್ಲಿ ಇಲ್ಲ 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 ಆತ ಹೇಳಿರ್ತಾನೆ. ಇಲ್ಲ ಸರ್ ಇಷ್ಟು ಅಂತ ತೋರಿಸಿರ್ತಾನೆ. ಹೌದಾ, ಹಾಗಾದರೆ ಇದನ್ನು ಒಂದೇ ಪಾಯಿಂಟ್ ಅಂತ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು 13ನೇ ಪಾಯಿಂಟ್ ಮಾಡೋಗಿದ್ದಾರೆ. ಬಹುಶಃ ಅಲ್ಲಿ ಹಾಗೆ ಕನ್ಫ್ಯೂಷನ್ ಇದ್ದಿದ್ರೆ ಮರ ಗಿಡಗಳು ಇರುವ ಸಲುವಾಗಿ ಅಲ್ಲಿ ನಾಳೆ ದಿನ ಮತ್ತೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋ ಸಲುವಾಗಿ ಅಧಿಕಾರಿಗಳಲ್ಲಿ ಪಾಯಿಂಟ್ ನಂಬರ್ 1, 2, 3, 4 ಅಂತ ಇಟ್ಟಿದ್ದಾರೆ. ಬಟ್ ಇಲ್ಲಿ ಆ ರೀತಿಯ ಯಾವುದೇ ರೀತಿಯ ಗೊಂದಲ ಸೃಷ್ಟಿ ಆಗೋದಿಲ್ಲ. ಉತ್ಖನನ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಬಹುಶಃ ಅಲ್ಲಿಂದನೇ ಆ ಮಿನಿ ಇಟಾಚಿಯನ್ನು ಕರೆದುಕೊಂಡು ಬಂದು ಅಗೆಸಲಾಗಬಹುದು, ಅಥವಾ ಅಲ್ಲಿಂದ ಬರ್ತಾರೋ ಗೊತ್ತಿಲ್ಲ. ಅಪ್ಪಿತಪ್ಪಿ ಇಲ್ಲಿ ಏನಾದ್ರು ಸಿಗಲಿಲ್ಲ ಅಂತಂದ್ರೆ ಇನ್ನೂ ಒಂದು 5ರಿಂದ 6 ಅಡಿ ಎಕ್ಸ್ಟೆಂಡ್ ಆದರೂ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆ ಅಂತಂದರೆ ಈಗಾಗಲೇ ಈ ಒಂದು ಜಾಗದಲ್ಲಿ ರಸ್ತೆ ಕಾಮಗಾರಿ ಆಗಿರ್ಬೋದು. ಈಗ ಆಲ್ರೆಡಿ ರಸ್ತೆಯೂ ಕೂಡ ಕಿತ್ತೋಗಿದೆ. ರಸ್ತೆ ಕಾಮಗಾರಿಯೂ ಆಗಿರಬಹುದು. ಆ ಸಂದರ್ಭದಲ್ಲಿ ಭೂಮಿಯ ಮಟ್ಟ ಎಷ್ಟಿತ್ತು ಗೊತ್ತಿಲ್ಲ, ಹೆಚ್ಚು ಕಡಿಮೆ 15ರಿಂದ 16 ವರ್ಷ ಆಗೋಗಿದೆ. ಆ ಕಾರಣದಿಂದ ಮಣ್ಣು ಕೆಳಕೋಗಿದೆ, ಮೇಲಕ್ಕೆ ಬಂದಿದೆ, ಒಂದೂ ಗೊತ್ತಿಲ್ಲ. ಪ್ರವಾಹ ಬೇರೆ ಬಂದಿತ್ತಂತೆ. ಬಟ್ ಈ ಜಾಗಕ್ಕೆ ಬಂದಿರುತ್ತೋ ಇಲ್ವೋ ನನಗಂತೂ ಸರಿಯಾಗಿ ಗೊತ್ತಿಲ್ಲ. ಯಾಕೆಂದರೆ ಸ್ವಲ್ಪ ಎತ್ತರವಾದ ಪ್ರದೇಶದಲ್ಲಿ ಇರುವುದರಿಂದ ಬಹುಶಃ ಇಲ್ಲಿ ಆ ರೀತಿಯ ಯಾವುದೇ ರೀತಿಯ ಮಿಸ್ಟೇಕ್ಗಳಾಗೋದಿಲ್ಲ. ಉತ್ಖನನ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಇಲ್ಲೇನೂ ಕೂಡ ಅನುಮಾನಗಳು ಸೃಷ್ಟಿಯಾಗೋದಿಲ್ಲ. ಬೇಗ ಸಿಗಬಹುದು ಶವದ ಮೂಳೆಗಳು ಅಂತ ನಾನು ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಇದು ರಸ್ತೆ ಪಕ್ಕದಲ್ಲೇ ಈ ಒಂದು ಪಾಯಿಂಟ್ನ ಮಾಡಿ ಹೋಗಿರುವಂಥದ್ದು. ನನ್ನ ಪ್ರಕಾರ ಅಲ್ಲಿ 9, 10, 11, 12 ನಾಳೆ ಆದರೂ ಆಗಬಹುದು, ನಾಡಿದ್ದಾದರೂ ಆಗಬಹುದು. ಇನ್ನು 3ರಿಂದ 4 ದಿನಗಳಲ್ಲಿ ಈ ಒಂದು ಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. ಇದೊಂಥರ ಹೆಂಗೆ ಅಂತಂದರೆ, ಒಂದು ಸಿನಿಮಾದಲ್ಲಿ ಆರಂಭದಲ್ಲಿ ಒಂದಷ್ಟು ನೋವುಗಳು, ಅನುಮಾನಗಳು ಈ ರೀತಿ ಆಗುತ್ತೆ. ಅದಾದ ನಂತರ ಇಂಟರ್ವಲ್ ಸಿಗುತ್ತೆ. ಇಂಟರ್ವಲ್ ಅಂತಂದರೆ ನೆನ್ನೆ ಸಿಕ್ತಲ್ಲ ಮೂಳೆ ಸಿಕ್ತಂತೆ ಅಂತ, ಅದು ಇಂಟರ್ವಲ್ಲು. ಬಹುಶಃ ಇದೇ ಈ ಸಿನಿಮಾಗೆ ಕ್ಲೈಮ್ಯಾಕ್ಸ್, ಈ ಒಂದು ಪ್ರಕರಣಕ್ಕೆ ಇದೇ ಕ್ಲೈಮ್ಯಾಕ್ಸ್ ಅಂತ ಅನ್ಕೊಬೋದು. ಇದಾದ ನಂತರ ಏನಾಗುತ್ತೆ ಹಾಗಾದರೆ,
ಭೀಮಾ ತೋರಿಸಿದಂತ ಈ 13 ಪಾಯಿಂಟ್ಗಳು ಎಲ್ಲೂ ಕೂಡ ಸಿಗ್ಲಿಲ್ಲ ಅಂತಂದಿದ್ರೆ ಅಧಿಕಾರಿಗಳು ಈತ ಏನೋ ಷಡ್ಯಂತ್ರ ಮಾಡ್ತಿದ್ದಾನೆ, ನಮ್ಮನ್ನ ಯಾಮರಿಸ್ತಾ ಇದ್ದಾನೆ, ಇಲ್ಲಿ ಏನೋ ನಡೀತಾ ಇದೆ ಒಳಸಂಚು ಅನ್ನುವಂಥದ್ದನ್ನ ಸಾಮಾನ್ಯ ಜನರು ಅನ್ಕೊಳ್ತಿದ್ರಲ್ಲ, ಆ ರೀತಿ ಅಂದುಕೊಳ್ಳಬಹುದಿತ್ತು. ಈಗ ಆಲ್ರೆಡಿ 16ರಿಂದ 17 ಮೂಳೆ ತುಣುಕುಗಳು 2 ದಿನದ ಉತ್ಖನನ ಕಾರ್ಯದಿಂದ ಸಿಕ್ಕಿರೋದ್ರಿಂದ ಈ ಒಂದು ಜಾಗದಲ್ಲಿ ಎಷ್ಟು ಸಿಗುತ್ತೋ ಗೊತ್ತಿಲ್ಲ. ಸಿಕ್ಕ ನಂತರ ನೆಕ್ಸ್ಟ್ ಏನು? ಈಗ ಆಲ್ರೆಡಿ ಆತ ಸಾಕ್ಷಿದಾರ ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅಂತಂದ್ರೆ, ನ್ಯಾಯಾಧೀಶರ ಸಮ್ಮುಖದಲ್ಲಿ 164 ಸ್ಟೇಟ್ಮೆಂಟ್ ಪ್ರಕಾರ ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ 350ಕ್ಕೂ ಹೆಚ್ಚು ಶವಗಳನ್ನ ನಾನು ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ 1995ರಿಂದ 2014 ಕಾಲಘಟ್ಟದಲ್ಲಿ 19 ವರ್ಷಗಳ ಅವಧಿಯಲ್ಲಿ 350ಕ್ಕೂ ಹೆಚ್ಚು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು 16ರಿಂದ 17 ಮೂಳೆ ಪೀಸು. ಅದು ಎಷ್ಟು ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಮೂಳೆ ಪೀಸ್ಗಳನ್ನುವಂಥದ್ದು ತನಿಖೆ ನಂತರ ಹೊರಗಡೆ ಬರುತ್ತೆ. ಇಲ್ಲಿ ಎಷ್ಟು ಸಿಗುತ್ತೆ ಅನ್ನುವಂಥದ್ದು ಆಚೆ ಬರುತ್ತೆ. ಇಲ್ಲಿ ಏನಾದ್ರೂ ಸಾಮೂಹಿಕ ಅಂತ್ಯಕ್ರಿಯೆ ಆಗೋಗೈತಾ? ಆತಂಗೇನಾಗಬೇಕು? ಈಗ ಯಾವುದಾದ್ರೂ ಒಂದು ಫ್ಯಾಮಿಲಿಯ ವ್ಯಕ್ತಿ ಸತ್ತೋದ್ರು ಅಂತಂದ್ರೆ ವಿಧಿವಿಧಾನದ ಪ್ರಕಾರ ನೀಟಾಗಿ ಶಾಸ್ತ್ರೋಕ್ತವಾಗಿ ಅಂತ್ಯ ಸಂಸ್ಕಾರವನ್ನು ಮಾಡಿ ಬರ್ತಾರೆ. ಭೀಮನಿಗೆ ಏನಾಗಬೇಕು? ಇವರೇ ನೆಂಟ್ರ, ಬಂಧುಗಳ, ಸಂಬಂಧಿಕರ ಗೊತ್ತಿಲ್ಲ, ಒಂದೇ ಜಾಗದಲ್ಲಿ ಊತ ಹಾಕುದ್ನ, ಅಕ್ಕಪಕ್ಕದಲ್ಲಿ ಊತ ಹಾಕುದ್ನ ಗೊತ್ತಿಲ್ಲ. ಇಲ್ಲಂತೂ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ನಡೆದಿರೋ ಅನ್ನೋ ಸಲುವಾಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಟೇಪನ್ನು ಅಳವಡಿಸಲಾಗಿದೆ. ನೆಕ್ಸ್ಟ್ ಏನಾಗಾದ್ರೆ ಆತ ಕೊಟ್ಟಿರ್ತಕ್ಕಂಥದ್ದು 350ಕ್ಕೂ ಹೆಚ್ಚು ಅನ್ನುವಂಥದ್ದು. ಈ ಜಾಗದಲ್ಲಿ ಎಷ್ಟು ಸಿಗುತ್ತೋ ಗೊತ್ತಿಲ್ಲ. ಧರ್ಮಸ್ಥಳದ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಇದನ್ನ ಹೊರತುಪಡಿಸಿ ಆತ ತೋರಿಸುವಂತಹ ಎಲ್ಲಾ ಜಾಗಗಳಲ್ಲೂ ಹೋಗಿ SIT ಅಧಿಕಾರಿಗಳು ಉತ್ಖನನ ಕಾರ್ಯವನ್ನ ಮಾಡಲೇಬೇಕಾಗುತ್ತೆ. ಯಾಕಂತಂದ್ರೆ ಒಂದಷ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಟ್ವಿಸ್ಟ್ಗಳು ಬೇಕಾಗುತ್ತೆ. ಆತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ನ ಪ್ರಕಾರ ಸಂಚಲನವನ್ನು ಸೃಷ್ಟಿ ಮಾಡುವಂತ ಒಂದು ಹೇಳಿಕೆ ಅಂತಂದ್ರೆ, ಕೆಲವೊಂದಷ್ಟು ದೇಹಗಳ ಮೇಲೆ ಪರಚಿರುವಂತ ದೃಶ್ಯಗಳು ಅತ್ಯಾಚಾರವಾಗಿರುವಂಥದ್ದನ್ನು ನಾನು ನೋಡಿದ್ದೀನಿ, ಬಟ್ಟೆ ಸಮೇತ ಊತಾಕಿದ್ದೀನಿ ಅಂತ ಹೇಳಿರೋದ್ರಿಂದ ಆ ಶವಗಳು ಎಲ್ಲೆಲ್ಲಿದ್ದಾವೆ, ಆ ಶವಗಳು ಯಾರಿಗೆ ಸಂಬಂಧಪಟ್ಟದು, ಆ ಫ್ಯಾಮಿಲಿಯವರು ಪ್ರೆಸೆಂಟ್ ಎಲ್ಲಿದ್ದಾರೆ, ಆ ಆತ್ಮಗಳು ಈ ಭೂಮಿಯಲ್ಲಿ ಕೊಳೆತು ಮೂಳೆಗಳಾಗಿ ಉಳಿದಿವೆಲ್ಲ, ಅವು ಎಷ್ಟು ಹೇಳೋದಕ್ಕಾಗ್ತಿಲ್ಲ, ಎಷ್ಟು ದುಃಖ ಪಟ್ಟಿರ್ಬೋದು ಆತ್ಮಗಳು ಅನ್ನೋಂಥದ್ದನ್ನ. ಒಟ್ಟಾರೆಯಾಗಿ ಯಾರು ತಪ್ಪು ಮಾಡೋರೋ ಅವ್ರಿಗೆ ಶಿಕ್ಷೆ ಆಗಲಿ. ಒಂದಷ್ಟು ದಿನಗಳ ಕಾಲ ಈ ಒಂದು ಜಾಗದಿಂದನೇ ಗ್ರೌಂಡ್ ರಿಪೋರ್ಟ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಇವತ್ತಿನಿಂದ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಒಂದು ಜಾಗದಲ್ಲಿದ್ದು ಪ್ರತಿದಿನ ಏನು ಬರುತ್ತೆ ಒಂದು ಅಪ್ಡೇಟನ್ನು ಅಲ್ಲಿ ಕೂತು ಮಾಡೋದಕ್ಕಿಂತ ಬಹುಶಃ ಇಲ್ಲಿ ಕೂತು ಮಾಡಿದರೆ ಸಮಂಜಸವಾದಂತಹ ಅಥವಾ ನಿಖರವಾದಂತಹ ಮಾಹಿತಿಯನ್ನು ನಿಮಗೆ ತಿಳಿಸಬಹುದು ಅನ್ನೋಂಥ ಒಂದು ಉದ್ದೇಶದಿಂದ ಈ ಒಂದು ಸ್ಥಳದಿಂದ ಈ ಒಂದು ಗ್ರೌಂಡ್ ರಿಪೋರ್ಟನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ಸ್ಥಳ ಇದೆ, ಆತ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಪ್ರತಿ ಇದೆಯಲ್ಲ, FIR ಪ್ರತಿ ಇದೆಯಲ್ಲ, ಅದರಲ್ಲಿ ಒಂದಷ್ಟು ಪ್ರದೇಶಗಳನ್ನು ಮೆನ್ಷನ್ ಮಾಡಿದ್ದಾನೆ. ಅದ್ಯಾವುದೋ ಬಂಕು, ಇನ್ನೊಂದು ಯಾವುದೋ ಜಾಗ, ಅಲ್ಲಿ ಇನ್ನೊಂದು ಯಾವುದೋ ಒಂದು, ಅದೆಲ್ಲವನ್ನು ಕೂಡ ಸದ್ಯದಲ್ಲೇ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತೀನಿ. ಯಾವ ಜಾಗದಲ್ಲಿ ಇರ್ಬೋದು ಅದು, ರಸ್ತೆ ಮಾರ್ಗ ಮಧ್ಯದಲ್ಲೇ ಇದೆಯಾ, ಕಾಡಿನೊಳಗಡೆ ಇದೆಯಾ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಒಂದು ಪ್ರದೇಶದಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಯಾವುದನ್ನು ಬಿಟ್ಟಿಲ್ಲ ಅವನು. ನೈಋತ್ಯ, ಆಗ್ನೇಯ, ವಾಯುವ್ಯ, ಈಶಾನ್ಯ ಎಲ್ಲ ದಿಕ್ಕುಗಳಲ್ಲೂ ಕೂಡ ಶವಗಳನ್ನು ಹೂತು ಬಿಟ್ಟಿದ್ದಾನೆ. ಸಾಕ್ಷಿದಾರನಾಗಿರೋದ್ರಿಂದ ಈ ಒಂದು ಪ್ರಕರಣಕ್ಕೆ ನನಗೆ ಮಾಡದೇ ಇದ್ರು, ಇಷ್ಟ ಇಲ್ಲದೇ ಇದ್ರು ನನ್ನ ಕೈಲಿ ಕೆಲಸ ಮಾಡಿಸಿದ್ದಾರೆ ಅನ್ನುವಂಥ ಹೇಳಿಕೆ ಕೊಟ್ಟಿರೋದ್ರಿಂದ ಒಂದು ಕಡೆ ಆತನನ್ನು ಕ್ಷಮಿಸಬಹುದು. ಮತ್ತೊಂದಷ್ಟು ಹೇಳಿಕೆಗಳಿಗೆ ಸಮಾಜದಲ್ಲಿ ಬರ್ತಾ ಇದ್ದಾವೆ. ಆತ ಆ ಎಣಗಳ ಮೇಲೆ, ಆ ಅನಾಥ ಶವಗಳ ಮೇಲೆ, ಆತ್ಮಹತ್ಯೆ ಮಾಡಿಕೊಂಡಂಥ ಶವಗಳ ಮೇಲೆ, ಈ ಜಾಗದಲ್ಲಿ ಬಂದು ಸತ್ರೆ ಸ್ವರ್ಗ ಸಿಗುತ್ತೆ ಅಂತ ಆತ್ಮಹತ್ಯೆ ಮಾಡಿಕೊಂಡಂಥ ಶವಗಳ ಮೇಲೆ ಇದ್ದಂತಹ ಒಂದಷ್ಟು ಒಡವೆಗಳನ್ನು ಕದಿಯುತ್ತಿದ್ದಂಥ ಕಳ್ಳ, ಅವನ ಜವಾಬ್ದಾರಿ ಆಗಿತ್ತು ನೆಲ ತೆಗೆದುಬಿಟ್ಟು ಹೂಳುವಂಥದ್ದು. ಯಾಕೆಂದರೆ ಆತ್ಮಹತ್ಯೆ ಮಾಡ್ಕೊಂಡಂಥ ದೇಹ ಅಲ್ವಾ, ಹಾಗಾಗಿ ಅವನು ಕದೀತಿದ್ದ ಭೀಮಾ ಅಂತ ಒಂದು ಸ್ಟೇಟ್ಮೆಂಟ್ ಬರ್ತಿದೆ. ಗೊತ್ತಿಲ್ಲ ಅವನು ಕಳ್ಳನ ಸುಳ್ಳನ ಗೊತ್ತಿಲ್ಲ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಆತ ಮೊದಲ ಕಿಡಿಯಾಗಿದ್ದಾನೆ. ಈ ಒಂದು ಕಿಡಿ ಎಲ್ಲಿವರೆಗೆ ಹೋಗುತ್ತೆ ಅನ್ನೋಂಥದ್ದನ್ನು ಕಾದು ನೋಡಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ವರದಿ ಕಾರ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಇವತ್ತು ಏನೇನು ನಡೀತು ಅನ್ನುವಂಥ ಒಂದು ಅಪ್ಡೇಟ್ ಸದ್ಯದಲ್ಲೇ ನಿಮ್ಮ ಮುಂದೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ.